ಮಾಡೋಕ್ಕಾಗಿಲ್ಲ ಅಂದರೆ ಇವರು ಖರೀದಿ ಕೇಂದ್ರ ಪ್ರಾರಂಭ ಮಾಡಿರಪ್ಪ ಅಂದರೆ ವಿಧಾನಸೌಧದಲ್ಲಿ ಶಾಸಕರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದೆ. ಇವ್ರದ್ದು ಬ್ರೇಕ್ಫಾಸ್ಟ್ ಅಂತೆ, ಇವತ್ತು ಚಿಕನ್ ಸಾರು ಅಂತೆ, ಮುದ್ದೆ ಅಂತೆ. ನಾಚಿಕೆ ಆಗ್ಬೇಕು ಇವರಿಗೆ. ಮೆನು ಮಾಧ್ಯಮಕ್ಕೆ ಬಿಡುಗಡೆ ಮಾಡ್ತಾರೆ. ಹಾಗಾಗಿ ರೈತ ವಿರೋಧಿ ಸರ್ಕಾರ, ಈ ಸರ್ಕಾರ ಸತ್ತೋಗಿದೆ. ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ. 8ನೇ ತಾರೀಕು ಸುವರ್ಣಸೌಧ ಮುತ್ತಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ರೈತ ಮೋರ್ಚಾ ಅಧ್ಯಕ್ಷ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಈಗ ಹೈಕಮಾಂಡ್ ಹೇಳಿದ ಮೇಲೆ DKಶಿ ಅವರು CM ಅವತ್ತೇ ಅಂತೇಳಿ ಸ್ವತಃ ಸಿದ್ದರಾಮಯ್ಯ ಹೇಳಿದ್ದಾರೆ ಸರ್, ಏನು ಅನ್ಸುತ್ತೆ ಸರ್? ನೋಡಿ, ಹಿಂದೆ ವೀರಪ್ಪ ಮೊಯ್ಲಿ ಕಾಲದಲ್ಲಿ ಟೀ ಕಪ್ಪು ಶಾಸ್ತ್ರ ಹೊಡೆದಾಡಿದ್ರು. ಈಗ ಚಾಕು ಚೂರಿ ಸಂಸ್ಕೃತಿ ಬಂದಿದೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ತಾತ್ಕಾಲಿಕ ಅಷ್ಟೇ. ಈಗ ಇದು ಬ್ರೇಕ್ ಆಗೋಗಿದೆ ಸಂಬಂಧಗಳು. ಒಡೆದ ಮಡಿಕೆ ಕೂಡಲ್ಲ, ತೇಪಾಚೆ ಕೊಡ್ತಾರೆ. ಅದು ಯಾರು ಮುಖ್ಯಮಂತ್ರಿ ಆಗ್ತಾರೆ ಮುಂದುವರ್ತಾರೆ ಅವರು ವೈಯಕ್ತಿಕ ವಿಚಾರ. ನಾವೇನು ಹೇಳ್ತಿದ್ದೀವಿ, ನಿಮ್ಮ ಬೀದಿ ನಾಟಕ ನೋಡಿ ಜನ ಬೇಸತ್ತಿದ್ದಾರೆ. ಇನ್ನೊಂದು ಹೇಳ್ತಾರೆ ಸಿದ್ದರಾಮಯ್ಯನವರು, ಇದು ಮಾಧ್ಯಮಗಳ ಸೃಷ್ಟಿ, ಇದು ವಿರೋಧ ಪಕ್ಷದ ಸೃಷ್ಟಿ. ಸ್ವಾಮಿ, ಕಳೆದ 1 ತಿಂಗಳಿಂದ ಮಾಧ್ಯಮದಲ್ಲಿ ಬರ್ತಾ ಇದೆ. ಡೆಲ್ಲಿಗೆ ಯಾರು ಕಳಿಸಿದ್ರು ಶಾಸಕರನ್ನ? ಏನು ನಾವು BJP ಕಳಿಸಿದ್ವಾ? ಫ್ಲೈಟ್ ಟಿಕೆಟ್ ಮಾಡಿ ಪಂಚತಾರ ಹೋಟೆಲ್ ರೂಮ್ ನಾವು ಮಾಡಿದ್ವಾ? ಕೆಲವು ಸಚಿವರು ನಿಮ್ಮ ಪರವಾಗಿ ಹೇಳಿಕೆ ಕೊಡ್ತಾರೆ. ನಿಮ್ಮಲ್ಲಿ ಗೊಂದಲ ಇರೋದು. ನಾವು ಪ್ರತಿಪಕ್ಷವಾಗಿ ರೈತರ ಪರವಾಗಿ ಸತ್ತು ಇರೋ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ತಾತ್ಕಾಲಿಕ ವಿರಾಮ ಆಗಿದೆ. ಎಲ್ಲೇ ವಿರಾಮನೇ ಇಲ್ಲ. ಬ್ರೇಕ್ ಆಗೋ ಸಂಬಂಧಗಳು. ಒಡೆದ ಮಡಿಕೆ ಕೂಡಲ್ಲ. ಈ ಸರ್ಕಾರ ಸತ್ತೋಗಿದೆ. ಶಾಸಕರ ಖರೀದಿ ಕೇಂದ್ರ ವಿಧಾನಸಭೆಯಲ್ಲಿ ಪ್ರಾರಂಭ ಮಾಡಿದೆ ಅಂತ ಈ ಕೆಟ್ಟ ಸರ್ಕಾರ. ಅದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಬೀದಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಇದು ಬೂದಿ ಮುಚ್ಚಿದ ಕೆಂಡ. ತಾತ್ಕಾಲಿಕ ತೇಪ ಹಾಕೊಂಡಿದ್ದಾರೆ. ಒಡೆದ ಮಡಿಕೆ ಕೂಡುತ್ತಾ? ಈಗ 3 ಗುಂಪಲ್ಲ 5-6 ಗುಂಪಾಗಿದೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ ನಾನು ಮುಖ್ಯಮಂತ್ರಿ ಆಗಬೇಕು, DK ಶಿವಕುಮಾರ್, ಸಿದ್ದರಾಮಯ್ಯ ಮುಂದುವರಿಬೇಕು. ಕುರ್ಚಿ ಕೊಚ್ಚಾಟ ನಡೀತದೆ. ನಾವು ಹೇಳ್ತೀವಿ, ನೀವು ಕಚ್ಚಾಟ ಮಾಡ್ಕೇಳ್ರಿ, ಏನೋ ಮಾಡ್ಕೇಳ್ರಿ, ರೈತನ ಪರವಾಗಿ ನೀವು ಗಟ್ಟಿಯಾಗಿ ನಿಲ್ಬೇಕಂತ.